Hello everyone, welcome to ಸನ್ಮಾರ್ಗಹ ಕ್ಲಾಸಸ್. ನಾವು LBA ಅಂಗಾಂಶಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇವೆ. ಪ್ರಶ್ನೆ 28. ಝೈಲಮ್ ಮತ್ತು ಫ್ಲೋಯಂ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಇದು ಸಾಧಾರಣವಾದ ಪ್ರಶ್ನೆಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ನೋಡಬಹುದು ಝೈಲಮ್ ಮತ್ತು ಫ್ಲೋಯಂ ಏನು ವ್ಯತ್ಯಾಸ ನೋಡಿ. ಝೈಲಮ್ ನೀರನ್ನು ಸಾಗಿಸುತ್ತದೆ, ಫ್ಲೋಯಂ ಆಹಾರವನ್ನು ಸಾಗಿಸುತ್ತದೆ. ಮತ್ತು ಝೈಲಮ್ ಅಲ್ಲಿ ಏಕಮುಖ ಸಾಗಣೆಯಾಗಿರುತ್ತದೆ, ಅಂದರೆ ತುದಿಯಿಂದ ಕೆಳಗಿನಿಂದ ಮೇಲಿನವರೆಗೆ ಒಂದೇ ಮುಖದಲ್ಲಿ ನೀರನ್ನು ಸಾಗಿಸಲ್ಪಡುತ್ತದೆ. ಆದರೆ ಆಹಾರವು ಎಲೆಗಳಲ್ಲಿ ಉತ್ಪತ್ತಿ ಮಾಡಲಾಗುತ್ತದೆ ಅಲ್ವಾ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಎಲೆಗಳಲ್ಲಿ ಆಗುತ್ತದೆ. ಆದ್ದರಿಂದ ಎಲೆಗಳಿಂದ ಸಸ್ಯದ ತುದಿ ಮತ್ತು ಮೇಲ್ಭಾಗಕ್ಕೆ ತಲುಪಿಸಬೇಕಾಗಿರುತ್ತದೆ. ಆದ್ದರಿಂದ ಇದು ಎರಡೂ ದಿಕ್ಕಿನಲ್ಲಿ ನಡೆಯುತ್ತದೆ. ಥ್ಯಾಂಕ್ ಯು.